ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ಏನು ಕೆಲಸ ಇಲ್ಲ ಅಂತ ಬಂದು ಕೂತ್ಕೊಂಡ್ರೆ ನಮ್ಮ ಮಮ್ಮಿ ನೋಡಿದ್ರೆ ಆಲೆ ಎಲ್ಲ ಪಾತ್ರೆಗಳನ್ನ ಇಳಿಸ್ಬಿಟ್ಟು ಕೂತೈತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅವಾಗ್ಲೇ ಹಬ್ಬದ ಕೆಲಸ ಸ್ಟಾರ್ಟ್ ಮಾಡೇ ಬಿಡೋದ. ಹೋಗ್ಲಿ ಬಿಡಪ್ಪ ಅಂತ ನಮ್ಮ ಮಮ್ಮಿ ಜೊತೆಗೆ ನಾವು ಜಾಯ್ನ್ ಆಗ್ಬಿಟ್ಟು ಪಾತ್ರೆ ಎಲ್ಲ ಇಳಿಸಿರೋ ಖುಷಿಗೆ ನಮ್ಮ ಮಮ್ಮಿ ನೋಡಿ ಹೆಂಗೆ ಕಾಲು ಅಲ್ಲಾಡ್ಸ ಕೂತಿದೆ ಗಾಯ್ಸ್. ಮೋಸ್ಟ್ಲಿ ನಮ್ಮ ಮಮ್ಮಿ ಭಾನುವಾರ ಬರೋದನ್ನೇ ಕಾಯ್ತಾ ಇತ್ತು ಅನ್ಸುತ್ತೆ ನನ್ನ ಕೈಲಿ ಕೆಲಸ ಮಾಡ್ಸಕ್ಕೆ. ಅಷ್ಟರೊಳಗೆ ನಮ್ಮ ಅಕ್ಕ ನಮ್ಮ ಭಾವ ಇಬ್ರು ಬಂದ್ರು. ವಾರದಿಂದ ನಾವು ಗದ್ದೆ ನಾಟಿ ಮಾಡಿದ್ವಲ್ಲ, ಅದಕ್ಕೆ ಉಪ್ಪೇರ್ಸ್ಬೇಕಾಗಿತ್ತು. ನಮ್ಮ ಭಾವ ಉಪ್ಪೆಲ್ಲಾನು ತುಂಬ್ಕೋತಾ ಇತ್ತು. ನಮ್ಮಪ್ಪ ನಮ್ಮ ಭಾವಂಗೆ ಏನೋ ಇನ್ಸ್ಟ್ರಕ್ಷನ್ನ ಕೊಡ್ತಾ ಕೂತಿತ್ತು. ಹೇಗೋ ನಾಟಿ ದಿನ ನಮ್ಮ ಪ್ರಿನ್ಸಿಪಲ್ ನಮಗೆ ರಜೆ ಕೊಟ್ಟಿರಲಿಲ್ಲ. ಹೇಗಿದೆ ಅಂತ ನೋಡ್ಕೊಬರೋಣ ಅಂತ ನಾವು ಹೋದ್ರೆ ಭೂಮಿನೂ ಆಕಾಶನೂ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಡ್ತಾ ಇದ್ರು. ನಮ್ಮ ಭಾವ ಗದ್ದೆಗೆ ಉಪ್ಪು ಹಾಕ್ತಾ ಇದ್ರೆ ನಮ್ಮ ಅಕ್ಕ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ಲು, ಉಪ್ಪು ತುಂಬಿಕೊಡೋದು ಎಲ್ಲನೂ. ಇವತ್ತೇ ಗಾಯ್ಸ್ ಅವಳು ಕೆಲಸ ಮಾಡಿದ್ದು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿಂದ ಬಂದು ಪಡ್ಸಾಲೆ ಮೇಲೆ ಕೂತ್ಕೊಂಡ್ರೆ ನಮ್ಮ ಬೀದಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ನಮ್ಮ ಸರೋಜಾಂಟಿ ಜೊತೆ ಮಾತಾಡಿಕೊಂಡು. ಎಷ್ಟೇ ದೊಡ್ಡವರಾದರೂ ಮಕ್ಕಳು ಆಟನ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಇಷ್ಟೆಲ್ಲ ಮಾಡೋ ಅಷ್ಟೊಳಗಡೆ ಆಲ್ರೆಡಿ ಒಳ್ಳೆ ಜೀವನ ಗಾಯ್ಸ್. ಬರೀ ಊಟ ಮಾಡೋದು ಮಲ್ಕೊಳ್ಳೋದು. ನೋಡಿ ಹೇಗೆ ಮಲಗಿದ್ದಾನೆ ಗುಂಡ. ಅಷ್ಟರಲ್ಲಿ ನಮ್ಮ ಬಾಬಾ ನೈಟ್ ಡ್ಯೂಟಿ ಇತ್ತು, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ರು. ನೋಡಿ ರೀಲ್ಸ್ನೇ ಎಷ್ಟು ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ. ನಮ್ಮ ಮನೆ ಪಕ್ಕದ ಪಿಂಕಿಗೆ ಬರೀ ರೀಲ್ಸ್ ನೋಡೋದು ನಗೋದು ಇದೇ ಕೆಲಸ. ಬರೀ ಇಂಥದೆಯಾ. ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ.